ಮೆಟ್ರೋ ದರ ಏರಿಕೆ ವ್ಯಾಪಕ ಆಕ್ರೋಶಕ್ಕೆ ಗುರಿಯಾಗಿದೆ. ಇವತ್ತು ಕೂಡ ಪ್ರತಿಭಟನೆಗಳು ಮುಂದುವರೆದಿದ್ದಾವೆ. ಶಾಂತಿನಗರದ ಬಿಎಂಆರ್ಸಿಎಲ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಆಗಿದೆ. ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಆಕ್ರೋಶ ವ್ಯಕ್ತಪಡಿಸಿ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಫೋಟೋ ಹಿಡಿದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಮೆಟ್ರೋ ಪ್ರಯಾಣ ದರ ಏರಿಕೆ ಏನಾಗಿದೆ ಅದನ್ನು ತಕ್ಷಣ ಹಿಂಪಡೀರಿ ಅನ್ನೋ ಆಗ್ರಹವನ್ನು ಮಾಡಿದ್ದಾರೆ. ದರ ಕಡಿಮೆ ಮಾಡದಿದ್ದರೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕೊಟ್ಟಿದೆ. ನಮ್ಮ ಶಂಕರ್ನಾಗ್ ಅವರ ಕನಸಿನ ಕೂಸು. ಶಂಕರ್ನಾಗ್ ಅವರು ನಟರಾಗಿದ್ರು, ಅವರ ಕನಸಿನಲ್ಲಿ ಮೆಟ್ರೋ ಆಗಿದೆ. ಇವತ್ತು ದಿನನಿತ್ಯ ಕೂಲಿ ಕಾರ್ಮಿಕರನ್ನು ಹಿಡ್ಕೊಂಡು ಒಬ್ಬ ಐಟಿ ಕಂಪನಿಯನ್ನು ಹಿಡ್ಕೊಂಡು ಹೋಗ್ತಾರೆ. ಆದ್ರೆ ಇವತ್ತು ನೀವು ಏಕಾಏಕಿ ಇಲ್ಲಿ ತನಕ ಇಷ್ಟು ತನಕ ತಂದೇಡ. ಇವತ್ತು ಏನು ಮೆಟ್ರೋ ಇಲಾಖೆ ಆಗಿರ್ಬೋದು, ಅದೇ ರೀತಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇವ್ರಿಗೆ ನಾಚಿಕೆಗೇಡಿತನ. ಯಾಕಂತಂದ್ರೆ ಜನಗಳು ಇವತ್ತು ಅವರ ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಇದೆ. ಅವರ ಮನೆಗೆ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ, ಮನೆಗೆ ರೇಷನ್ ತರಕ್ಕಾಗ್ತಾ ಇಲ್ಲ, ಮನೆ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ. ಈ ರೀತಿ ಶೋಚನೀಯ ಸ್ಥಿತಿಯಲ್ಲಿ ಇವತ್ತೇನೋ ಮೆಟ್ರೋದಲ್ಲಿ ಹೋದ್ರೆ ಇದು 2 ವೀಲರ್ ನಿಲ್ಲಿಸಿ ಕಾರ್ನೇ ನಿಲ್ಲಿಸಿ ಹೋದ್ರೆ ಒಂದು 10 ರೂಪಾಯಿ ಉಳಿಯುತ್ತೆ ಅನ್ನೋ ಯೋಚನೆಯಲ್ಲಿದ್ದಾಗ ಇವ್ರು ಏಕಾಏಕಿ 49ರಷ್ಟು ದರವನ್ನು ಏರಿಸ್ತಾರಂದ್ರೆ ಇವ್ರಿಗೆ ನಿಜವಾಗ್ಲೂ ಮನುಷ್ಯತ್ವ, ಮಾನವೀಯತೆ ಇದ್ಯಾವುದು ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಜನಗಳನ್ನ ಇವರು ರಾಕ್ಷಸರು ಅನ್ಕೊಂಡಿದಾರೋ ಮನುಷ್ಯ ಅನ್ಕೊಂಡಿದಾರೋ ಗೊತ್ತಾಗ್ತಾ ಇಲ್ಲ. ಈ ಅಧಿಕಾರಿಗಳು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ರೀತಿ ದುರಹಂಕಾರ, ಅಹಂಕಾರ ರೀತಿಯಲ್ಲಿ ವರ್ತಿಸ್ತಾ ಇರೋದು ಸರಿಯಲ್ಲ. ತಕ್ಷಣದಲ್ಲೇ ಏನು ಈ ದರವನ್ನು ಏರಿಸಿದ್ದಾರೆ, ತಕ್ಷಣದಲ್ಲೇ 49ರಷ್ಟು ದರವನ್ನು ಇಳಿಸಿ ಜನಗಳಿಗೆ, ಜನಸಾಮಾನ್ಯರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮುಂದಾಗಬೇಕು. ಇಲ್ಲ ಅಂತಂದ್ರೆ ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ರಾಜ್ಯಾಧ್ಯಕ್ಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.